ಸೊ ಇತ್ತೀಚೆಗೆ ನಾವು ನೋಡಿರ್ತೀವಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಮುಟ್ಟಿನ ರಜೆ ಬಗ್ಗೆ ಸರ್ಕಾರ ಹೊರಡಿಸಿದಂತ ಪಾಲಿಸಿನ ಚಾಲೆಂಜ್ ಮಾಡಿದ್ರು ಹೋಟೆಲ್ಸ್ ಅಸೋಸಿಯೇಷನ್ ಕಡೆಯಿಂದ. ಅಫ್ಕೋರ್ಸ್ ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಮುಟ್ಟಿನ ರಜೆ ಜಾರಿ ಆಯ್ತು ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಇಂಡಸ್ಟ್ರಿ ಲಾಬಿ ಕಡೆಯಿಂದ ಇದು ಅವರ ಇಂಡಸ್ಟ್ರಿಗೆ ಧಕ್ಕೆ ಆಗತ್ತೆ ಅಂತ ಹೇಳಿ ಇದು ನಿಲ್ಸೋದಿಕ್ಕೆ ಪ್ರಯತ್ನಗಳು ನಡೆಯುತ್ತೆ. ಮುಟ್ಟಿನ ರಜೆನ ನಾವು ಒಂದು ಸಂವಿಧಾನಿಕ ಹಕ್ಕಾಗಿ ನೋಡ್ತಾನೆ ಇಲ್ಲ. ಇನ್ನೂ ಕೂಡ ಅದನ್ನ ನಾವು ಹೆಣ್ಮಕ್ಳಿಗೆ ಏನೋ ತುಂಬಾ ಕಾಂಪ್ರಮೈಸ್ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ನಾವು ಏನೋ ಮಾಡ್ಕೊಡ್ತಾ ಇದೀವಿ ಅನ್ನೋ ರೀತಿನಲ್ಲೇ ನೋಡ್ತಾ ಇದೀವಿ. ಮತ್ತೆ ಲೇಬರ್ ಕಾನೂನಿನ ಚೌಕಟ್ಟೊಳಗೆ ಹೆಣ್ಮಕ್ಳಿಗೆ ಯಾವಾಗೆಲ್ಲ ಏನಾದ್ರೂ ಒಂದು ಸಣ್ಣ ಸಲುಗೆ ಸಿಕ್ಕಿದ್ರು, ಸಣ್ಣದಾಗಿ ಒಂದು ಸೌಲಭ್ಯ ಸಿಕ್ಕಿದ್ರು ಅದನ್ನ ತುಂಬಾ ಅದನ್ನ ನಿಲ್ಸೋದಿಕ್ಕೆ ಸಾಕಷ್ಟು ಶಕ್ತಿಗಳು ಕೆಲಸ ಮಾಡುತ್ತೆ. ಸೊ ಅದನ್ನ ನಾವೊಂದು ಹೇಗೆ ಮೆಟರ್ನಿಟಿ ಲೀವ್ ನ ಮೆಟರ್ನಿಟಿ ಬೆನಿಫಿಟ್ಸ್ ನ ಒಂದು ಹಕ್ಕಾಗಿ ನೋಡ್ತೀವೋ, ಸಂಡೇ ಒಂದ್ ದಿವಸದ ರಜೆನ ಹಕ್ಕಾಗಿ ನೋಡ್ತೀವೋ, 8 ಗಂಟೆ ಕಾಲ ಮಾತ್ರ ಕೆಲಸ ಮಾಡ್ಬೇಕು ಅನ್ನೋದನ್ನ ಹಕ್ಕಾಗಿ ನೋಡ್ತೀವೋ, ಅದೇ ರೀತಿ ಹೆಣ್ಮಕ್ಳಿಗೆ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಮುಟ್ಟಾಗುವಂತ ವ್ಯಕ್ತಿಗೆ ಮುಟ್ಟಿನ ರಜೆನ ಬಳಸ್ಕೊಳ್ಳುವಂತ ಒಂದು ಅವಕಾಶನ ನಾವು ಕೊಡ್ಬೇಕು. ಎರಡನೇದಾಗಿ ಸರ್ಕಾರದ ಬಗ್ಗೆನೂ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ ಮುಂಚೆ ಈ ಪಾಲಿಸಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಮುಂಚೆ ಲಾ ಕಮಿಷನ್ ಆಫ್ ಕರ್ನಾಟಕ ಒಂದು ಬಿಲ್ ನ ಕೂಡ ರೆಡಿ ಮಾಡಿದ್ರು ಮುಟ್ಟಿನ ರಜೆ ಬಗ್ಗೆ. ಅದನ್ನ ಇನ್ನ ಕೂಡ ಅವರು ವೈಡ್ ಕನ್ಸಲ್ಟೇಷನ್ಸ್ ಮಾಡಿಲ್ಲ, ಅದನ್ನ ಅಸೆಂಬ್ಲಿನಲ್ಲಿ ತರುವ ಬಗ್ಗೆ ಏನೂ ಮಾತುಕತೆ ಆಗಿಲ್ಲ. ಒಂದು ಕಾನೂನಾಗಿ ಅದು ಬಂದಿದ್ರೆ, ಪಾಲಿಸಿ ಮಟ್ಟಕ್ಕೆ ಉಳ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟು ಈಸಿಯಾಗಿ ಅದನ್ನ ಹೋಗಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಹೈಕೋರ್ಟ್ ಅಲ್ಲೂ ಕೂಡ ಸರ್ಕಾರಕ್ಕೆ ಅವರ ನಿಲುವನ್ನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಇನ್ನಷ್ಟು ಒಂದು ಗಟ್ಟಿಯಾಗಿ ಒಂದು ಕಾರಣ ಸಿಗ್ತಾ ಇತ್ತು, ಒಂದು ಆಕ್ಟ್ ಅಂತ ಬಂದಿದ್ರೆ. ಸೊ ಇವಾಗ್ಲಾದ್ರ ಸರ್ಕಾರ ಈಗ ಆಗಿರುವಂತ ಒಂದ್ ಸ್ವಲ್ಪ ಸೆಟ್ ಬ್ಯಾಕ್, ಅದರಿಂದ ಒಂದು ಪಾಠ ಕಲ್ತ್ಕೊಂಡು ಬೇಗನೆ ಈ ಮೆನ್ಸ್ಟ್ರಲ್ ಹೈಜೀನ್ ಬಿಲ್ ಏನಿದೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ಸ್, ಎಸ್ಪೆಷಲಿ ಇನ್ಫಾರ್ಮಲ್ ಸೆಕ್ಟರ್ ವರ್ಕರ್ಸ್ ಆಗಿ ಇರುವಂತಹ ಮಹಿಳೆಯರ ಜೊತೆ ಕನ್ಸಲ್ಟೇಷನ್ಸ್ ನ ಮಾಡಿ ಅದನ್ನ ಆದಷ್ಟು ಬೇಗ ಒಂದು ಒಳ್ಳೆ ಸ್ವರೂಪದಲ್ಲಿ ಪಾಸ್ ಮಾಡಬೇಕು. ಇಲ್ಲ ಅಂದ್ರೆ ಪಾಲಿಸಿ ಮಟ್ಟಕ್ಕೆ ಉಳ್ಕೊಂಡ್ರೆ ಬೇರೆ ಬೇರೆ ತರದ ಈ ರೀತಿ ಸವಾಲ್ಗಳು ಬರ್ತಾನೆ ಇರತ್ತೆ. ಅದನ್ನ ಎದುರಿಸೋದಿಕ್ಕೆ ಸರ್ಕಾರದ ಕಡೆ ಅಷ್ಟೊಂದು ಅಸ್ತ್ರಗಳು ಇರೋದು. ರಾಜ್ಯ ಸರ್ಕಾರ ಕೈಗಾರಿಕೆಗಳಲ್ಲಿ, IT-BTಯಲ್ಲಿ, ಗಾರ್ಮೆಂಟ್ಸಲ್ಲಿ ಮತ್ತು ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಉದ್ದಿಮೆಗಳಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಡಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ 2024 ಜನವರಿನಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ. ನಂತರ ಮಾರ್ಚ್ನಲ್ಲಿ ಈ ಸಮಿತಿಗಳು ಸುಮಾರು ಒಂದು 3-4 ಸಭೆಯನ್ನು ಮಾಡಿ ನಮ್ಮ ಶಿಫಾರಸನ್ನು ಕೊಟ್ಟಿರ್ತೀವಿ. ಆ ಸಮಿತಿಯಲ್ಲಿ ನಾನು ಒಬ್ಬಳಾಗಿರ್ತೀನಿ. ಸಮಿತಿಯಲ್ಲಿ ಕಾರ್ಮಿಕ ಪ್ರತಿನಿಧಿಗಳು, NGOಗಳು, ಕಾರ್ಮಿಕ ಇಲಾಖೆಯ ಪ್ರತಿನಿಧಿಗಳು, ಮ್ಯಾನೇಜ್ಮೆಂಟ್ ಪ್ರತಿನಿಧಿಗಳು, ಹೀಗೆ ಎಲ್ಲರೂ ಇದ್ದರು. ಸಮಿತಿ ನಡೆಯುವಾಗಲೇ ಇದರೊಳಗೆ ಬಹಳ ಚರ್ಚೆಗಳು ಬಂದವು. ಇದು ಬೇಕಾ, ಅವಶ್ಯಕತೆ ಇದೆಯಾ ಇಲ್ವಾ, ಮತ್ತು ಎಷ್ಟು ಅವಶ್ಯಕತೆ, ಇದಕ್ಕೆ ಇದೇ ಹೆಸರು ಇಡಬೇಕಾ, ಬೇರೆ ಹೆಸರು ಇಡಬೇಕಾ, ಮತ್ತು ಇದರಿಂದ ಮುಂದಾಗುವಂಥ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಎಲ್ಲ ಬಹಳಷ್ಟು ಚರ್ಚೆಗಳು ನಡೀತು. ಪರ ವಿರೋಧಗಳ ಚರ್ಚೆ ನಡೀತು. ಪರ ವಿರೋಧಗಳ ದನಿ ಜಾಸ್ತಿನೇ ಇತ್ತು. ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಪ್ರತಿನಿಧಿಗಳು, ಮ್ಯಾನೇಜ್ಮೆಂಟ್ ಪ್ರತಿನಿಧಿಗಳು ಎಲ್ಲರೂ ಇದು ಉದ್ಯೋಗ ಅವಕಾಶ ಕಡಿಮೆ ಮಾಡುತ್ತೆ ಮಹಿಳೆಯರಿಗೆ, ಮತ್ತು ಯಾರೂ ಕೆಲಸಕ್ಕೆ ತಗೊಳ್ಳೋದಿಲ್ಲ, ಹೀಗೆ ಹಲವಾರು ರೀತಿಯಲ್ಲಿ ಆ ಥರದ್ದು. ಮತ್ತು ಇನ್ನೊಂದು ರೀತಿಯಲ್ಲಿ ವಿರೋಧ ಬಂದಿದೆ ಏನಂತಂದರೆ, ಇದು ಅಸ್ಪೃಶ್ಯತೆ. ನಾವು ಎಷ್ಟೋ ವರ್ಷಗಳ ಕಾಲ ಮುಂದೆ ಬಂದಿದ್ದೀವಿ. ಇದು ಮುಟ್ಟು ಅನ್ನೋದು ಒಂದು ರೋಗ ಅಲ್ಲ, ಅದು ಅಸ್ಪೃಶ್ಯತೆ ಅಲ್ಲ, ಇದ್ರೆ ನಾವು ಎಲ್ಲರೊಳಗೂ ತೊಡ್ಕೋಬೋದು ಅಂತಿರುವಾಗ ನಾವು ಮತ್ತೆ ಇದು ಮುಟ್ಟಿನ ರಜೆ ಅಂತ ಮಾಡೋ ಮೂಲಕ ಅದನ್ನು ಮತ್ತೆ ನಾವು ಮುನ್ನೆಲೆಗೆ ತರ್ತಾ ಇದ್ದೀವಿ ಅಂತೆಲ್ಲ ತುಂಬ ಚರ್ಚೆಗಳು ನಡೀತು. ಆದರೆ ಎಲ್ಲರೂ ಸೇರಿ ಒಟ್ಟಾಗಿ ಆಮೇಲೆ ನಿರ್ಧಾರಕ್ಕೆ ಬಂದಿದ್ದು ಏನಂತಂದರೆ, ಆಮೇಲೆ ಇನ್ನೊಂದು ಇದರೊಳಗಡೆ 12 ದಿನ ಕೊಡಬೇಕು ಅಂತಂದರೆ ಎಷ್ಟು ಮಾನವ ದಿನಗಳು ಹೋಗುತ್ತೆ, ಇದರಿಂದ ಮ್ಯಾನೇಜ್ಮೆಂಟ್ಗೆ ಎಷ್ಟು ತೊಂದರೆ ಆಗುತ್ತೆ. ಮತ್ತು ಗಾರ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಅವರಂತೂ ತುಂಬಾ ಇದನ್ನು ವಿರೋಧ ಮಾಡಿದ್ರು. ಇಲ್ಲ, ನಮ್ಮದು ಪ್ರೊಡಕ್ಷನ್ ಲೈನ್ಗೆ ತೊಂದರೆ ಆಗುತ್ತೆ, ಒಟ್ಟೊಟ್ಟಿಗೆ ರಜೆ ಹಾಕಿದ್ರೆ ಹಂಗೆ ಅಂತ.
ಹೀಗೆ ಹಲವಾರು ರೀತಿಯಲ್ಲಿ ವಿರೋಧಗಳು ಬಂತು. ಆಮೇಲೆ 12 ದಿನ ಕೊಡಬೇಕು ಅಂತಂದರೆ ಬಹಳ ಕಷ್ಟ ಅಂತ. ಸೊ ಈ ಎಲ್ಲ ಚರ್ಚೆಗಳ ನಂತರ ಬಂದಿದ್ದು ಒಂದು ಏನಂತಂದರೆ, ಇದು ಮುಟ್ಟಿನ ರಜೆ ಎನ್ನುವುದು ಮುಟ್ಟು ಎನ್ನುವುದು ಮಹಿಳೆಯರಿಗೆ ಬರುವಂಥ ಒಂದು ಜೈವಿಕ ಒಂದು ಸ್ಥಿತಿಯಾಗಿರೋದ್ರಿಂದ ಇದರಿಂದ ಮಹಿಳೆ ಬಹಳಷ್ಟು, ಅಲ್ಲಿರುವಂಥ ನಮ್ಮ ಸಮಿತಿಯಲ್ಲಿದ್ದಂಥ ಡಾಕ್ಟರ್ಗಳು ಇದ್ರು ಅಲ್ಲಿ, ಅವರೆಲ್ಲರೂ ಇದನ್ನ ಪ್ರತಿಪಾದಿಸಿದ್ರು. ಹೌದು, ಇದನ್ನ ಜನರಲೈಸ್ ಮಾಡೋಕ್ಕಾಗಲ್ಲ, ಎಲ್ಲಾರ್ಗು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಯಾರಿಗೂ ಬರಲ್ಲ, ತುಂಬ ಸಹಜವಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಬಳಸ್ಕೊಳ್ಬೋದು. ಯಾವಾಗ ಮಹಿಳೆಯರಿಗೆ ಏನಾದರೂ, ಇದು ಒಂದು ಮಹಿಳಾ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಇದೊಂದು ಮಹಿಳೆಯರಿಗೆ ಸಿಗ್ಬೇಕಾಗಿರುವಂಥ ಒಂದು ಹಕ್ಕು. ಇದನ್ನ ನಾವು ಯಾವಾಗ ಮಹಿಳೆಯರ ಹಕ್ಕು ಅಂತ ಬಂದ್ರೂ ಅದನ್ನ ಮಿಸ್ಯೂಸ್ ಅಂತ ಒಂದು ಲೇಬಲ್ ಕಟ್ಬಿಟ್ಟು ಮಿಸ್ಯೂಸ್ ಮಾಡ್ಬೋದು, ಹಂಗೆ ಹಿಂಗೆ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿ ತುಂಬ ಚರ್ಚೆ ಆಯಿತು. ಕಡೆಗೆ ಏನಂತಂದರೆ, ಇಲ್ಲ, ನಾವು ಮಹಿಳೆಯರಿಗೆ ಇದನ್ನ ಮುಟ್ಟಿನ ರಜೆ ಅಂತಾನೆ ಕೊಡಬೇಕು. ಯಾಕೆಂತಂದರೆ ಇದು ಒಂದು ಜೈವಿಕ ಒಂದು ಕ್ರಿಯೆ, ಇದು ಪುರುಷರಿಗೆ ಆಗೋದಿಲ್ಲ. ಸೊ ಹೀಗಾಗಿ ಈ ದಿನಗಳಲ್ಲಿ ಎಲ್ಲೆಲ್ಲಿ ದುಡಿಯೋದಕ್ಕೆ ಬರ್ತಾರೋ ಹೆಣ್ಮಕ್ಳು, ಅವರು ಪರ್ಫಾರ್ಮ್ ಮಾಡ್ಬೇಕು, ಅಂದರೆ ದುಡಿಮೆಯನ್ನು ಮಾಡಬೇಕು. ಅಲ್ಲಿ ಅವರಿಗೆ ವಿಶ್ರಾಂತಿ ತಗೊಳ್ಳೋದಕ್ಕಾಗಲಿ, ಅವ್ರು ಇಷ್ಟ ಬಂದಂಗೆ ಒಂದಿನ ಕೆಲಸ ಮಾಡಿದ್ರು ಮಾಡ್ಬೋದು, ಕೂತ್ಕೊಂಡ್ರೆ ಕೂತ್ಕೋಬೋದು, ವಿಶ್ರಾಂತಿ ತಗೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಒಂದ್ಸರಿ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ಗಾರ್ಮೆಂಟ್ಸ್ ಆದರೆ ಪ್ರೊಡಕ್ಷನ್ ಮಾಡಬೇಕು, ಅಥವಾ ಇನ್ಯಾವುದಾದ್ರೂ ಕೈಗಾರಿಕೆ ಆದರೆ ಅವ್ರು ಮಾಡೋ ಕೆಲಸ ಮಾಡಬೇಕು, ನಿಂತ್ಕೊಂಡು ಮಾಡಬೇಕು, ಇಲ್ಲ ಕೂತ್ಕೊಂಡು ಮಾಡಬೇಕು. ಇದರಿಂದ ಅವ್ರಿಗೇನು ವಿನಾಯಿತಿ ಸಿಕ್ಕೋದಿಲ್ಲ. ಹೀಗಾಗಿ ದುಡಿಯುವ ಮಹಿಳೆಯರಿಗೆ ಇದು ಬಹಳ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ನಮ್ಮ ಸಮಿತಿ ಒಂದು ಶಿಫಾರಸು ಮಾಡ್ತು ಸರ್ಕಾರಕ್ಕೆ. ಆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಸುಮಾರು ಒಂದು 6 ತಿಂಗಳು ಏನೂ ಇರಲಿಲ್ಲ. ಆಮೇಲೆ ಇದಕ್ಕಿದ್ದಂಗೆ ಒಂದಿನ ಲಾ ಕಮಿಷನ್ ನಮ್ಮನ್ನ ಎಲ್ಲ ಮೀಟಿಂಗಿಗೆ ಕರೆದ್ರು. ಆ ಮೀಟಿಂಗ್ನಲ್ಲಿ ನಮಗೆ ಈ ಥರ ನಾವು ಒಂದು ಪ್ರಪೋಸಲ್ ತರ್ತಾ ಇದ್ದೀವಿ, ಬಿಲ್ ತರೋದಕ್ಕೆ ಒಂದು ಪ್ರಪೋಸ್ ಮಾಡ್ತಾ ಇದ್ದೀವಿ. ಆ ಬಿಲ್ಲಲ್ಲಿ ಏನಿತ್ತಂತಂದರೆ, ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಶೈಕ್ಷಣಿಕ ಇಲಾಖೆ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ನಾವೆಲ್ಲ ಅವತ್ತು ಹೇಳಿದ್ವಿ. ಇಲ್ಲ, ಇದು ಎಲ್ಲರಿಗೂ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿದ್ವಿ. ಈವನ್ ಅಸಂಘಟಿತ ಕಾರ್ಮಿಕರಿಗೂ ಸಹ ಇದು ಎಕ್ಸ್ಟೆಂಡ್ ಆಗಬೇಕು ಅಂತ ನಾವು ಎಲ್ಲ ಪ್ರತಿಪಾದನೆ ಮಾಡಿದ್ವಿ. ಅದಾಗಿ ನಂತರ ಈಗ ಒಂದು 2 ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಇದೊಂದು ತುಂಬ ಪ್ರೋಗ್ರೆಸಿವ್, ಪ್ರಗತಿಪರ ಹೆಜ್ಜೆ ಕರ್ನಾಟಕ ಸರ್ಕಾರದ್ದು. ಅದರೊಳಗೆ ಏನು 2 ಮಾತಿಲ್ಲ. ಎಲ್ಲ ವಿರೋಧಗಳ ನಡುವೆನೂ ಅದೊಂದು ಬಿಲ್ ಪಾಸ್ ಮಾಡ್ತು. ಆದರೆ ಈ ಮ್ಯಾನೇಜ್ಮೆಂಟ್ ಅವ್ರಿಗೆ ಏನೇ ಅವರ ಹತ್ರ ದುಡಿಯುವಂಥ ಕಾರ್ಮಿಕರಿಗೆ 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂದರೆ, ಅಥವಾ ಒಂದು ಸವಲತ್ತು ಎಕ್ಸ್ಟ್ರಾ ಕೊಡಬೇಕು ಅಂತಂದ್ರೂ ಅವ್ರಿಗೆ ತುಂಬ ಸಮಸ್ಯೆ ಆಗಿಬಿಡುತ್ತೆ. ವೇತನ 1 ರೂಪಾಯಿ ಜಾಸ್ತಿ ಕೊಡಬೇಕು ಅಂತಂದ್ರೂ ಅವ್ರಿಗೆ ಸಮಸ್ಯೆ ಆಗುತ್ತೆ, ಯಾವುದಾದ್ರೂ ಒಂದು ಸವಲತ್ತು ಜಾಸ್ತಿ ಕೊಡಬೇಕು ಅಂದ್ರೂ ಸಮಸ್ಯೆ ಆಗುತ್ತೆ. ಸೊ ಹೀಗಾಗಿ ಅವರು ಅದನ್ನೆಲ್ಲ ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ. ಕೋರ್ಟ್ಗೆ ಅವರು ಮಾತಾಡ್ತಾ ಇರೋದು ಸಂವಿಧಾನದ 14 ಉಲ್ಲಂಘನೆ ಆಗುತ್ತೆ ಅಂತ. ಇದು ಹೇಗೆ ಸಂವಿಧಾನದ 14 ಉಲ್ಲಂಘನೆ ಆಗುತ್ತೆ? ಸಂವಿಧಾನದ 14 ಏನು ಹೇಳುತ್ತೆ? ಜಾತಿ, ಧರ್ಮ, ಲಿಂಗ, ಯಾವುದೇ ಸ್ಥಳ, ಯಾವುದೇ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು ಅಂತ ಹೇಳಿದೆಯೇ ಹೊರತು ಮಹಿಳೆಯರಿಗೆ ವಿಶೇಷವಾಗಿರುವಂಥ ಒಂದು ಜೈವಿಕ ಕ್ರಿಯೆಯಲ್ಲಿ ಅವ್ರಿಗೆ ಆಗ್ತಿರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಮೆಷರ್ಮೆಂಟ್ ತಗೊಳ್ಬೇಡಿ ಅಂತ ಎಲ್ಲೂ ಹೇಳೋದಿಲ್ಲ. ನಮ್ಮ ಸಂವಿಧಾನನೇ ಅವಕಾಶ ಮಾಡಿಕೊಟ್ಟಿದೆ. ಯಾರು ದುರ್ಬಲರು, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಎಕ್ಸ್ಟ್ರಾ ಕೇರ್ ತಗೊಂಡು ಏನಾದ್ರೂ ಮಾಡ್ಬೋದು ಅಂತ ಅವಶ್ಯಕತೆ ಕೊಟ್ಟಿದೆ. ಹೀಗಾಗಿ ಅದನ್ನ ಬೇಸ್ಲೆಸ್ ಆ ಥರ ಒಂದು ಕೇಳಿಕೊಂಡು ಅದಕ್ಕೆ ತಡೆಯಾಜ್ಞೆ ತರೋದಕ್ಕೆ ಹೊರಟಿರೋದು ಅಂತಂದ್ರೆ ತುಂಬಾ ಅದು ಒಂಥರ ವಿಷಾದ ಪರಿಸ್ಥಿತಿ. ಯಾಕೆಂದ್ರೆ ಮಹಿಳೆಯರಿಗೆ ಹೆರಿಗೆ ರಜೆ ಕೊಡುವಾಗ್ಲೂ ಇದೇ ಒಂದು ಆರ್ಗ್ಯುಮೆಂಟ್ನ ತಗೊಳ್ಳಾಗಿತ್ತು. ಇದು ಮಿಸ್ಯೂಸ್ ಆಗುತ್ತೆ, ಮಹಿಳೆಯರನ್ನ ತಗೊಳ್ಳೋದಿಲ್ಲ, ಮಹಿಳೆಯರು ಕೆಲ್ಸಕ್ಕೆ ಬರೋದನ್ನ ಕೆಲ್ಸಕ್ಕೆ ತಗೊಳ್ಳೋದಕ್ಕೇನೆ ಹೆದರ್ಕೋತಾರೆ ಎಲ್ಲರೂ, ಇವ್ರಿಗೆ ರಜೆ ಕೊಡಬೇಕು ಅಂತ ಅಂದ್ಬಿಟ್ಟು ಅಂತ. ಬಟ್ ಆದ್ರೆ ಇವತ್ತಿನ ಸ್ಥಿತಿ ನೋಡ್ತು ಅಂತಂದ್ರೆ ಮಹಿಳೆಯರು ಇನ್ನೂ ಹೆಚ್ಚಾಗಿ ಹೆರಿಗೆ ರಜೆನ ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚಾಗಿ ತೊಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಅದು 3 ತಿಂಗಳಿಂದ 6 ತಿಂಗಳು ಎಕ್ಸ್ಟೆಂಡ್ ಆಗಿದೆ. ಸೊ ಹೀಗಾಗಿ ಒಂದು ಹಕ್ಕು, ಒಂದು ಹೊಸ ಹೆಜ್ಜೆ ಇಡಬೇಕು ಅಂತಂದ್ರೆ ಯಾಕೆ ಎಲ್ಲರಿಂದ ಅಡ್ಡಿ ಬರುತ್ತೆ ಅಂತ ನನಗೆ ಅರ್ಥ ಆಗಲ್ಲ. ಮತ್ತೆ ಇನ್ನೊಂದು ಆರ್ಗ್ಯುಮೆಂಟ್ ತಗೋತಾ ಇದ್ದಾರೆ ಎಲ್ಲರೂ. ಈಗಾಗ್ಲೇ ನನಗೆ ಗೊತ್ತಿರೋ ಹಂಗೆ ಮಿನಿಸ್ಟರ್ ಹತ್ರ ಮಾತಾಡುವಾಗ ಒಬ್ಬ ಪತ್ರಕರ್ತ ಇದನ್ನ ಕೇಳಿದ್ರು, ಈಗ ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಸರ್ ಅಂತ. ಅಂದ್ರೆ ಒಬ್ಬ ಮಹಿಳಾ ಪತ್ರಕರ್ತನೇ ಈ ತರ ಕೇಳೋದಿದ್ರೆ ಇನ್ ಯಾವ ತರ ಒಂದು ಮನಸ್ಥಿತಿ ಇರುತ್ತೆ ಅಂತ ನೋಡ್ಬೇಕು. ಎಲ್ಲರೂ ಹೇಳ್ತಾರೆ ಈಗಾಗ್ಲೇನೆ CL ಇದೆ, EL ಇದೆ, ಮತ್ತೆ ಸಾಂದರ್ಭಿಕ ಕ್ಯಾಶುಯಲ್ ಲೀವ್, ಮತ್ತೆ ಏನು ಸಿಕ್ ಲೀವ್ ಇದೆ, ಅರ್ನ್ಡ್ ಲೀವ್ ಇದೆ, ಗಳಿಕೆ ರಜೆ ಇದೆ. ಎಲ್ಲ ಇರೋದ್ರಿಂದ
ಇದೊಂದು ಯಾಕೆ ಎಕ್ಸ್ಟ್ರಾ ಅಂತ. ಇದು ಸುಳ್ಳು ಮಾಹಿತಿ. ಸುಳ್ಳು ಮಾಹಿತಿ ಅಂತಂದ್ರೆ ಎಲ್ಲ ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರವೇ ಸಾಂದರ್ಭಿಕ ರಜೆ ಮತ್ತೆ ಏನು ಅನಾರೋಗ್ಯ ರಜೆ ಅವೆಲ್ಲ ಇರೋದು. ಬೇರೆ ಎಲ್ಲೂ ಯಾವ ಮಹಿಳಾ ಕಾರ್ಮಿಕರಿಗೂ ಇಲ್ಲ. ಎಸ್ಪೆಷಲಿ ಗಾರ್ಮೆಂಟ್ ವರ್ಕರ್ಸ್ಗೆ ಅವರು ಗಳಿಸಿದ ರಜೆ 14 ದಿನ ಬಿಟ್ರೆ, ಅದು ಬಿಟ್ರೆ ಏನು ಹಬ್ಬದ ರಜೆಗಳು ಮತ್ತೆ ಅವ್ರ ಗಳಿಕೆ ರಜೆ ಬಿಟ್ರೆ ಇನ್ಯಾವ ರಜೆನೂ ಇಲ್ಲ ಅವ್ರಿಗೆ. ಯಾವ ಸಿಕ್ ಲೀವು ಇಲ್ಲ, ಯಾವ ಕ್ಯಾಶುಯಲ್ ಲೀವು ಇಲ್ಲ, ಏನು ಇಲ್ಲ. ತುಂಬಾ ತಪ್ಪು ಅಭಿಪ್ರಾಯವನ್ನ ಕೋರ್ಟ್ಗೆ ಕೊಡ್ತಾ ಇದ್ದಾರೆ. ಎಲ್ಲ ಇದೆ, ಈ ಅರ್ನ್ ಲೀವ್ ಇದೆ, ಸಿಕ್ ಲೀವ್ ಇದೆ, ಸಾಂದರ್ಭಿಕ ರಜೆ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಗಾರ್ಮೆಂಟ್ ಕಾರ್ಮಿಕರನ್ನು ಸೇರಿದಂಗೆ ಎಲ್ಲ ಮಹಿಳೆಯರಿಗೂ ಇದೊಂದು ವರದಾನ. ಹೇಳ್ಬೇಕು ಅಂತಂದ್ರೆ ಶಿಕ್ಷಕಿಯರಿಗೆ ಕ್ಲಾಸಲ್ಲಿ ನಿಂತ್ಕೊಂಡೇ ಪಾಠ ಮಾಡ್ತಾರೆ. 8 ಗಂಟೆ ಕಾಲ, ದಿನಕ್ಕೆ 6 ಕ್ಲಾಸ್ ಇತ್ತು ಅಂತಂದ್ರೆ 6 ಗಂಟೆ ಕಾಲ ನಿಂತ್ಕೊಂಡೇ ಪಾಠ ಮಾಡ್ತಾರೆ. ಅವರಿಗೆ ಇದು ಬೇಡವಾ? ಅಥವಾ ಕಾರ್ಮಿಕರು ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಅಥವಾ ನಿಂತ್ಕೊಂಡೇ ಕೆಲಸ ಮಾಡ್ತಾರೆ, ಅವ್ರಿಗೆ ಇದು ಬಹಳ ಅವಶ್ಯಕತೆ ಇದೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಇದನ್ನ ಬಳಸ್ಕೋಬಹುದು, ಇದನ್ನ ಮಾಡ್ಬೋದು. ಆದ್ರಿಂದ ಇದನ್ನ ತಡೆಯಕ್ಕೆ ಹೊರಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಮುಟ್ಟಿನ ರಜೆ ಕೊಡಬಾರ್ದು ಅಂತ ಹೇಳೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಅಮಾನವೀಯವಾಗಿರುವಂತದ್ದು. ಒಂದು ಪ್ರಗತಿಪರ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಒಂದು ಪ್ರಯತ್ನಕ್ಕೆ ಈ ತರ ಒಂದು ಅಡ್ಗಾಲ್ ಹಾಕ್ಬಾರ್ದು ಇದು ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದೇನಂತಂದ್ರೆ, ಈ ರಜೆಯನ್ನ ಬೇಕಾದಷ್ಟು ನಿಯಮಗಳು ಮಾಡಿದ್ದಾರೆ. ಇದು ಮುಂದುವರಿಬಾರ್ದು, ಆ ತಿಂಗಳಲ್ಲಿ ಅಲ್ಲಲ್ಲೇ ಖುಲಾಸೆ ಆಗ್ಬಿಡುತ್ತೆ, ಈ ತಿಂಗಳು ನೀನ್ ತಗೊಂಡ್ರೆ ಮಾತ್ರ ನಿನ್ಗೆ ಇದು, ಇಲ್ಲದ್ರೆ ಮುಂದಿನ ತಿಂಗಳು ಅದು ನಿಂಗೆ ಕ್ಯಾರಿ ಓವರ್ ಆಗಲ್ಲ ಅಂತೆಲ್ಲ ಇದೆಲ್ಲ ಮಾಡಿದ್ದಾರೆ. ಸೊ ಈ ನಿಯಮಗಳನ್ನ ಪಾಲನೆ ಮಾಡಿಕೊಂಡು, ಮತ್ತೆ ಇನ್ನೊಂದೇನಂತಂದ್ರೆ, ಎಲ್ಲೆಲ್ಲಿ ಮಹಿಳಾ ಕಾರ್ಮಿಕರನ್ನೇ ನಾವು ಹೊಂದಬೇಕು, ಅವರಿಂದನೇ ನಾವು ಕೆಲಸ ತಗೋಬೇಕು ಅನ್ನೋ ಅಂತ ಒಂದು ಕೈಗಾರಿಕೆಗಳು, ಗಾರ್ಮೆಂಟ್ಸ್ ಅಂತ ಕೈಗಾರಿಕೆಗಳು ಅವ್ರಿಗೆ ಬೇಕಾಗಿರುವಂತ ಸವಲತ್ತನ್ನು ಕೊಡೋದಕ್ಕೆ ಅವರು ವ್ಯವಸ್ಥೆ ಮಾಡ್ಕೋಬೇಕು. ಅವ್ರು ಕೇಳ್ತಾರೆ, ಹಾಗಾದ್ರೆ ಎಲ್ಲಿ ಕಾರ್ಮಿಕರು ಇರೋದನ್ನೇ ನಿಮ್ಗೆ ಲಾಭ ಮಾಡ್ಕೊಡೋದಕ್ಕ? ಅವ್ರಿಗೆ ಬೇಕಾಗಿರುವಂತ ಒಂದು ಇದನ್ನ ನೀವು ಕೊಡಕ್ ಆಗೋದಿಲ್ವಾ? ನಾವು ಅದನ್ನೇ ನಾವು ಇದ್ರೊಳಗೂ ಮಾತಾಡಿದ್ದು ಏನಂದ್ರೆ, ನಿಮ್ಮ ಪ್ರೊಡಕ್ಷನ್ ಲೈನ್ ಇದಾಗುತ್ತೆ ಅಂದ್ರೆ ನೀವು ಬದಲಿ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಹೆಣ್ಮಕ್ಳೇ ಬೇಕು. ಹೆಣ್ಮಕ್ಳು ಇದ್ರೆ ಮಾತ್ರ ನಿಮ್ದು ಉದ್ಯಮ ನಡೆಯೋದು. ಹೀಗಿರುವಾಗ ನೀವು ಅವರಿಗೆ ಏನೋ ಒಂದು ಕೊಡ್ಬೇಕು ಅಂತಂದ್ರೆ ನೀವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಅದು ಬಿಟ್ಟು ನಾವೇನು ಕೊಡೋದಿಲ್ಲ, ನಮ್ಗೆ ಲಾಭ ಮಾತ್ರ ಬೇಕು, ನಮ್ ಕೆಲಸ ಮಾತ್ರ ಸುಗಮವಾಗಿ ನಡಿಬೇಕು ಅನ್ನೋದಾದ್ರೆ ಯಾಕೆ ನೀವು ಈ ತರ ಒಂದು ಇದನ್ನ ಮಾಡ್ಕೊತಿದ್ದೀರಾ ಅಂತೆಲ್ಲ ನಮ್ ಮಾತುಕತೆ ಬಂತು. ಸೊ ಇದನ್ನು ನಾವು ಹೇಳ್ತೀವಿ. ಹೀಗಾಗಿ ಕರ್ನಾಟಕ ಸರ್ಕಾರದ ಒಂದು ಪ್ರಗತಿಪರ ಹೆಜ್ಜೆ ಆಗಿರುವಂತಹ ಮುಟ್ಟಿನ ರಜೆಯನ್ನ ಕಡ್ಡಾಯ ಮಾಡಿರುವಂಥದ್ದು ಮತ್ತೆ ಅದನ್ನ ಪಾಲಿಸಿರೋರಿಗೆ ದಂಡ ವಿಧಿಸಿರುವಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಏನು ಈ ಮ್ಯಾನೇಜ್ಮೆಂಟ್ಗಳ ಒಂದು ಧೋರಣೆ ಏನಿದೆ, ಬರೀ ಅವರಿಗೆ ಲಾಭದ ಧೋರಣೆ ಮಾತ್ರ ಇದೆಯಲ್ಲ, ಅದನ್ನ ನಾವು ಖಂಡಿಸ್ತೀವಿ. ಯಾಕೆಂದ್ರೆ ಅವರು ಕಾರ್ಮಿಕರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರನೇ ಅವ್ರಿಗೆ ನಿಜವಾಗ್ಲೂ ಪ್ರೊಡಕ್ಟಿವಿಟಿ ಬರೋದು. ನಾವು ಅದನ್ನೇ ಹೇಳಿದ್ದು, ನೀವು ಕೆಲಸ ಬಂದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ನೀವು ಒಂದ್ ರಜೆ ಕೊಟ್ಟು ನೋಡಿ, ನಿಮ್ ಪ್ರೊಡಕ್ಟಿವಿಟಿನ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಒಂದಿನ ರೆಸ್ಟ್ ತಗೊಂಡು ಇನ್ನೊಂದ್ ದಿನ ಹೋಗ್ತಾರೆ ಅಂತ. ಮತ್ತೆ ಇನ್ನೊಂದು ವಿಷಯ ನಾವು ಆರ್ಗ್ಯುಮೆಂಟ್ ಅಲ್ಲಿ ತಗೊಂಡಿದ್ದೇನಂತಂದ್ರೆ, ಮಹಿಳೆಯರಿಗೆ ರಜಾ ಕೊಟ್ರೆ ಅವರು ಎಲ್ಲೂ ಅವ್ರಿಗೋಸ್ಕರ ಅಲ್ಲ, ಅವ್ರು ಅದನ್ನ ಮತ್ತೆ ಕುಟುಂಬಕ್ಕೆನೆ ಇನ್ವೆಸ್ಟ್ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೋತಾರೆ. ಹೀಗಾಗಿ ಅದು ಒಂದು ಸಾಮಾಜಿಕ ಇನ್ವೆಸ್ಟ್ಮೆಂಟ್ ಈ ತರ ಕೊಡೋದು ಅಂತ ಹೇಳಿ ನಾವು ಎಲ್ಲ ಆರ್ಗ್ಯೂ ಮಾಡಿದ್ವಿ. ಹೀಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ.